ನೀವು ಹಾಡು ಕೇಳಿದ್ದೀರಲ್ಲ, ನಗುವುದೇ ಸ್ವರ್ಗ, ಅಳುವುದೇ ನರಕ, ನಗುತ್ತಾ ಬಾಳೋಣ ನಾವು ಸ್ವರ್ಗ ಪಡೆಯೋಣ ಅಂತ. ಅಂದರೆ ನೆಗಡಿ ನಾವು ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಸತ್ತೋಗ್ಬೇಕು ಅಂತಲ್ಲ, ಆ ಸ್ವರ್ಗ ಅಂದರೆ ಸುಖ ಅಂತ, ಅಂತಹ ಸಂತೋಷವನ್ನು ಪಡಿಬೇಕು ಅನ್ನುವಂಥದ್ದು ಈ ಹಾಡಿನ ಒಂದು ಧ್ಯೇಯ. ನಂಗೆ ಆ ಹಾಡು ತುಂಬ ಇಷ್ಟ. ಯಾಕೆಂದರೆ ನಗಬೇಕು, ನಗಿಸಬೇಕು, ಅದು ನಮ್ಮ ಧರ್ಮ. ನಗದಿದ್ದರೆ, ಈಗ ನೀವು ಹೇಳ್ಬೋದು ನಗದಿದ್ದರೆ ಅದು ನಿಮ್ಮ ಕರ್ಮ. ಆದ್ದರಿಂದ ನನ್ನ ಪ್ರಕಾರ ನಗುವುದು ಯಾವತ್ತೂ ಕೂಡ ಒಳ್ಳೆಯದು. ಎ ಸ್ಮೈಲ್ ಗೋಸ್ ಟು ಎ ಮೈಲ್ ಅಂತಾರೆ. ನಕ್ಕರೆ ನಮ್ಮೊಂದಿಗೆ ಇಡೀ ಜಗತ್ತು ನಗ್ತದೆ, ಹತ್ತಿರ ಯಾರೂ ನಮ್ಮೊಂದಿಗೆ ಹೇಳುವುದಿಲ್ಲ. ಆದ್ದರಿಂದ ನಾವು ಜೀವನವನ್ನು ಸಿಕ್ಕಿದಂಥ ಈ 3 ದಿನ, ಒಂದು ಬಾಲ್ಯ, ಒಂದು ಯೌವನ, ಒಂದು ಮುಪ್ಪು, ಈ 3 ದಿನವನ್ನು ನಾವು ಸಂತೋಷ ಕಳಬೇಕಾದ್ರೆ ನಮ್ಮ ಮುಖದಲ್ಲಿ ಸದಾ ನಗು ಇರಬೇಕು. ನಮ್ಮ ಸ್ಕೌಟಿನಲ್ಲೂ ನಿಯಮ ಉಂಟು. ಏನು? ಸ್ಕೌಟ್ ಅಥವಾ ಗೈಡ್ ಸದಾ ಹಸನ್ಮುಖಿ ಅಂತ. ಹಸನ್ಮುಖಿ ಅಂದ್ಕೂಡಲೇ ಯಾವಾಗಲೂ ಹಿ 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 ಅಂತಿರ್ಬೇಕು ಅಂತಲ್ಲ. ನಗುವಿನಲ್ಲೂ ಅನೇಕ ಬಗೆ ಇದೆ, ನಿಮಗೆ ಗೊತ್ತುಂಟು. ಆ ಪುಟ್ಟ ಮಗು ಏನು ಮಾಡ್ತದೆ? ಕಿಲ ಕಿಲ ನಗ್ತದೆ. ಹುಡುಗಿಯರಾದರೆ ಹಿ 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 ಅಂತ ನಗಾಡ್ತಾರೆ. ಅದೇ ಇನ್ನೊಬ್ಬ ದೊಡ್ಡವರಾದರೆ ಏನು ಮಾಡ್ತಾರೆ? ಹ ಹ ಹ ಹ ಅಂತಾರೆ. ಮತ್ತೆ ಕೆಲವರು ನಾಟಕಗಳಲ್ಲಿ ಅಟ್ಟಹಾಸ ಮಾಡ್ತಾರೆ, ಹ ಹ ಹ ಹ ಅಂತ ಅಲ್ವಾ? ಹಾಗೆ ಮತ್ತೆ ಕೆಲವರು ಹೆಂಗಸರಿಗಿರ್ತದೆ ಮುಸಿ ಮುಸಿ ನಗು ಅಂತ, ಅವ್ರು ಬಾಯಿ ಬಿಡೋದೇ ಇಲ್ಲ, ಮುಸಿ ಮುಸಿ ನಗ್ತಾ ಇರ್ತಾರೆ. ಹಾಗೆ ಮತ್ತೆ ಕೆಲವರು ನಗಾಡಿದರೆ ನೀವು ಕೇಳಿರ್ಬೋದು, ಈ ಧೋಬಿ ಹತ್ರ ಇದ್ದಾನಲ್ಲ, ಯಾರು? ಗಾರ್ಧಬರಾಯ, ಅವನ್ನ ನಗಾಡಿದಾಗೆ ಏನು ಅಂತಿರ್ತಾರೆ. ಅಂದರೆ ಕತ್ತೆ ಹೇಗೆ ಇದು ಮಾಡ್ತದೋ ಆ ರೀತಿ ಕೆಲವರಿಗೆ ನಗು ಅಭ್ಯಾಸ ಇರ್ತದೆ. ಹೀಗೆ ನಗುವಿನಲ್ಲಿ ಕೂಡ ಅನೇಕ ಬಗೆ ಇದೆ. ಅಂತಹ ನಗು ಬೇಕಂತೆ, ಅಂತಹ ನಗು ಬೇಕಂತೆ. ಅದಕ್ಕೆ ಹೇಳಿದ್ದಾರೆ ಏನು? ಬಿಂಕ ಬಿಟ್ಟು ನಕ್ಕು ಬಿಡಿ ಅಂತ. ಬಿಂಕ ಅಂದ್ರೇನು? ಅಂತ ನಾವು ಮುಖವನ್ನು ಯಾವತ್ತೂ ಸಿಂಡ್ರಿಸ್ಕೊಂಡಿರ್ತೇವಲ್ಲ, ಹೌದಲ್ಲ? ಯೋಚನೆ ಮಾಡಿ. ನಗುವಾಗ ನಮ್ಮ ಮುಖ ಅರಳ್ತದೆ. ಅಂದರೆ ನಮ್ಮ ಮುಖದ ಎಲ್ಲ ನರನಾಡಿಗಳು ಕೂಡ ಏನಾಗಿರ್ತದೆ? ಲಘುವಾಗಿರ್ತದೆ, ಬಹಳ ಅರಳಿಕೊಂಡಿರ್ತದೆ. ಅದೇ ನಾವು ಸಿಂಡ್ರಿಸ್ಕೊಂಡಿದ್ರೆ ಮುಖವನ್ನು, ಆ ಮುಖ ಸಿಂಡ್ರಿಸ್ಕೊಂಡಾಗ ಎಲ್ಲ ನರಗಳು ಕೂಡ ಮುದುರಿಕೊಳ್ತದೆ. ಅದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ದು? ಬಿಂಕ ಬಿಟ್ಟು ನಕ್ಕು ಬಿಡಿ ಅಂತ ಯಾರೋ ಪುಣ್ಯಾತ್ಮರೊಬ್ಬರು ಹೇಳಿದ ಮಾತದು. ಅದರಿಂದ ಆ ನಗು ನಮಗೆ ಸಂಜೀವಿನಿ ಆಗಬೇಕು, ನಗುತ್ತಾ ನಾವು ಬಾಳಬೇಕು. ಅವಾಗ ಮಾತ್ರ ನಮಗೆ ಏನಾಗ್ತದೆ? ಜೀವನ ಸಂತೋಷಮಯವಾಗ್ತದೆ. ಅದಕ್ಕೆ ನಗುವಿಗೆ ಎಲ್ಲಿ ನಗುವುದು? ನಾವು ಹೇಗೆ ನಗುವುದು? ಕೆಲವರು ಏನು ಮಾಡ್ತಾರೆ, ನಗುವುದು ಅಂದರೆ ಕೆಲವು ಸರಿ ಉಂಟು, ಯಾರಾದ್ರೂ ನನಗೆ ಯಾರನ್ನಾರು ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ ಅಂತ ಆದರೆ ನೀವು ಎದುರಿಂದ ಬಂದರೆ ನಾನೇನು ಮಾಡ್ತೇನೆ? ಹಿ 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 ಅಂತಾನೆ. ಯಾಕೆ? ಅದು ಹುಳಿ ನಗು, ಇವ್ರು ಬಂದ್ರಲ್ಲ ಪಶೆನೀ ಅನ್ನೋ ಹಾಗೆ. ಮತ್ತೆ ಕೆಲವೊಮ್ಮೆ ಯಾರಾದರೂ ಜೋಕ್ ಹೇಳ್ತಾ ಇದ್ದರೆ ವೇದಿಕೆಯಲ್ಲಿ ನಾವು ಕೇಳಿಸ್ಕೊಳ್ಳೋದೇ ಇಲ್ಲ. ಯಾಕೆ ಗೊತ್ತಾ? ನಮ್ಗೆ ಅವ್ರನ್ನ ಕಂಡ್ರಾಗೋದಿಲ್ಲ. ಆದರೆ ಅವರನ್ನು ಕಂಡ್ರಾಗದಿದ್ರೆ ಅಡ್ಡಿ ಇಲ್ಲ, ಅವರ ಜೋಕನ್ನು ಕಂಡ್ರಾಗಬೇಕು ನಮಗೆ. ಯಾಕೆಂದರೆ ನಾವು ಬಂದಿರೋದು ಜೋಕ್ ಕೇಳಲಿಕ್ಕೆ ಹೊರತು, ಅವರ ಹಾಸ್ಯವನ್ನು ಕೇಳಲಿಕ್ಕೆ ಹೊರತು, ಅವರನ್ನು ನಾವು ಯಾವುದಕ್ಕೂ ಇದು ಮಾಡಬೇಕಾಗಿಲ್ಲ. ಆದ್ದರಿಂದ ಯಾರ ಮೇಲೆ ಏನೇ ಬೇಸರ ಇದ್ದರೂ ನಾವು ಅವರ ಮೇಲಿನ ಬೇಸರದಿಂದ ಅವರು ಹೇಳುವಂತಹ ಒಂದು ಮಾತಿನ ಒಂದು ತಿಳಿ ಹಾಸ್ಯವನ್ನು ನಾವು ಸವಿಬೇಕು. ಯಾಕೆಂದರೆ ಹಾಸ್ಯ ಯಾವತ್ತು ತಿಳಿಯಾಗಿರಬೇಕು, ಖುಷಿ ಕೊಡಬೇಕು. ಅದು ಬಿಟ್ಟುಕೊಂಡು ಅದೊಂದು ರೀತಿಯ ವ್ಯಂಗ್ಯ ಆಗಿರಬಾರ್ದು. ಆ ವ್ಯಂಗ್ಯ ಆದರೆ ಹಾಸ್ಯದಲ್ಲಿ ಹೊರಟೋಗ್ತದೆ, ಅದರಲ್ಲಿ ಯಾವ ಬೆಲೆಯೂ ಇರುವುದಿಲ್ಲ. ಅದಕ್ಕೆ ಈಗ ಆಕಾಶವಾಣಿಯಲ್ಲಿ ಲಘುದಾಟಿ ಹಾಸ್ಯ ಭಾಷಣಗಳು ಅಂತ ಹೇಳ್ತಾರೆ. ಲಘುದಾಟಿ ಅಂದರೆ ಹೇಳಿದ ಕೂಡಲೇ ಒಂದು ಸ್ವಲ್ಪ ಹಲ್ಬಿಟ್ಟು ನಗುವಂಥದ್ದು. ಅದೇ ಹಾಸ್ಯ ಅಂದರೆ ಜೋರು ದೊಡ್ಡ ಹಾಸ್ಯ ಅಂದರೆ ಅದು ಆಹಾಹಾಹಾ ನಗುವಂಥದ್ದು. ಅಂಥದ್ದು ಬೇಡ. ನಮ್ಮ ಜೀವನಕ್ಕೆ ಖುಷಿ ಕೊಡಬೇಕಾದ್ರೆ ಲಘುದಾಟಿಯ ಭಾಷಣ ಕೇಳೋಣ, ಹಾಸ್ಯಗಳನ್ನು ನಾವು ಕೇಳೋಣ ಅನ್ನೋದು ನನ್ನ ಒಂದು ಒಳ್ಳೆಯ ಒಂದು ಅಭಿಪ್ರಾಯ. ಅದೇ ರೀತಿ ನನಗೇನಾಗ್ತದೆ, ಒಮ್ಮೆ ಹಾಸ್ಯ ಎಲ್ಲಿದೆ ಅಂತ ನೀವು ಕೇಳ್ಬೋದು. ಏನ್ರಿ ನೀವು ಹಾಸ್ಯ ಹಾಸ್ಯ ಅಂತೀರಲ್ಲ, ಹಾಸ್ಯ ಎಲ್ಲಿದೆ ಅಂತ. ಹಾಸ್ಯ ಎಲ್ಲ ಕಡೆ ಇದೆ ಮಾರ್ಯಾರೆ. ಆದರೆ ಅದನ್ನು ನೋಡುವ ಕಣ್ಣು, ಅನುಭವಿಸುವ ಮನಸ್ಸು ನಮ್ಮಲ್ಲಿರ್ಬೇಕಷ್ಟೇ. ಆವಾಗ ಹಾಸ್ಯ ನಮಗೆಲ್ಲ ಕಡೆ ಸಿಗ್ತದೆ. ಆ ಎಲ್ಲ ಕಡೆ ಎಲ್ಲಿ ಸಿಗ್ತದೆ? ನನಗೊಂದು ಸರಿ ಈ ಒಂದು ಕುದುರೆಮುಖ ಕೇಳಿದ್ದೀರಲ್ಲ ನೀವು, ಆ ಕುದುರೆಮುಖದಲ್ಲಿ ಭಾಳ ಒಂದು ಒಳ್ಳೆ ಗಾರ್ಡನ್ ಇತ್ತು. ಕುದುರೆಮುಖದ ಒಂದು ನ್ಯಾಷನಲ್ ಗಾರ್ಡನ್ ಅಂತ ಮಾಡಿದ್ರು.
ತುಂಬ ತುಂಬ ಅಷ್ಟು ಚೆನ್ನಾಗಿತ್ತು. ಆಗ ಕುದುರೆಮುಖ ಬಹಳ ಚೆನ್ನಾಗಿದ್ದ ಕಾಲ. ಈಗಿನ ಹಾಗೆ ಗ್ಲೋರಿ ಆಫ್ ವಿಜಯನಗರದ ಹಾಗೆ ಅವನತಿಯ ಹಾದಿ ಹಿಡಿಲಿಲ್ಲ, ಅಥವಾ ಎಲ್ಲ ಹಾಳಾಗುವಂಥ ಒಂದು ಹಂತದಲ್ಲಿಲ್ಲ. ಅಂತಹ ಒಂದು ಕುದುರೆಮುಖದ ಗಾರ್ಡನ್ನಲ್ಲಿ ನಾವೆಲ್ಲ ಅಲ್ಲಿ ತಂಗಿ ಕೆಲಸ ಮಾಡ್ತಾಯಿದ್ಲು. ಹಾಗೆ ನಾವೆಲ್ಲ ಹೋದೆವು. ಆ ಗಾರ್ಡನ್ನಲ್ಲಿ ಎಲ್ಲರೂ ತೂಗಾಡಿಕೊಂಡೆವು, ಉಯ್ಯಾಲೆ ಆಡಿಕೊಂಡೆವು, ಜಾರುಗುಪ್ಪೆ ಜಾರಿದೆವು, ಎಲ್ಲ ಆಡಿದೆವು. ಅದರಲ್ಲಿ ಒಂದು ತಕ್ಕಡಿ ಹಾಗೆ ಒಂದು 4 ತಕ್ಕಡಿಗಳು, ಅದು ತಿರುಗ್ತಾ ಇರುತ್ತೆ. ನಾವು ಅದರಲ್ಲಿ ನಿಲ್ಲಬೇಕು. ನನಗೂ ಆಸೆ ಆಯಿತು, ನೋಡುವ, ನಾನು ಒಂದ್ಸರಿ ನಿಂತು ನೋಡುವ ಅಂತ ಹಿಡ್ಕೊಂಡು ಇನ್ನೂ ನಾನು ಅದ್ರ ಮೇಲೆ ಕಾಲಿಟ್ಟಿಲ್ಲ, ಅದು ತಿರುಗಿಬಿಡ್ತು. ನಾನು ಆ ಒಂದು ಕೆಳಗಡೆ ಬಿದ್ದು ಕೆಸರಿನಲ್ಲಿ, ಕೆಳಗಡೆ ಕೆಸರು, ಆ ಮಳೆಗಾಲ ಅದು, ಕೆಸರಿನಲ್ಲಿ ನನ್ನ ಬಾಯಿ ಸೀರೆ ಎಲ್ಲ ಕೆಸರು ಮಾರ್ಯಾರೆ. ಆಗ ನನಗೆ ಏನು ನೆನಪಾಯ್ತು ಗೊತ್ತುಂಟ, ಮಣ್ಣು ತಿಂದು ಹೋಗು ಅಂತ ಬೈತಾರಲ್ಲ, ಹಾಗೆ ಆ ಮಣ್ಣು ತಿಂದು ಹೋಗು ಅನ್ನುವಂಥ ಮಾತು ನನಗೆ ನೆನಪಾಯಿತು. ಆ ಮಣ್ಣು ಬಾಯಿಯಲ್ಲಿ ಇಲ್ಲೆಲ್ಲ ನನಗೆ ತಿಂದಾಗ ಆ ಮಣ್ಣು ಹೇಗಿರುತ್ತೆ ಅನ್ನೋದು, ಅದರಲ್ಲೂ ಕೂಡ ಕುದುರೆಮುಖದ ಕೆಂಪು ಮಣ್ಣು, ಕೆಸರು ಮಣ್ಣು ನನ್ನ ಬಾಯಲ್ಲೆಲ್ಲ ಹೋಯಿತು. ಕೂಡಲೇ ಅವ್ರು ಯಾರೋ ನಿಲ್ಲಿಸಿದ್ರು. ಮತ್ತೆ ಕಡೆಗೆ ನನ್ನ ತಂಗಿ ಗಂಡ ಹೋಗಿ ನೀರು ತಗೊಂಡು ಬಂದ. ಆಮೇಲೆ ಬಾಯೆಲ್ಲ ಮುಕ್ಕಳಿಸಿ ಅಂತೂ ಇಂತೂ ಮುಖಕ್ಕೆ ಮೆತ್ತಿದಂತಹ ಮಣ್ಣು ಅದನ್ನು ತೊಳೆದುಕೊಂಡು ನಾನು ಮತ್ತೆ ಮನೆಗೆ ಬಂದೆ. ಹಾಗೆ ಇನ್ನೊಮ್ಮೆ ಏನಾಗ್ತದೆ, ನಾಟಕ ನಡೀತಾ ಇತ್ತು. ನಾಟಕ ನಡೆಯುವಾಗ ಪರದೆ ಮೇಲೆ ಹೋಗಬೇಕು. ನಾಟಕ ನಡೀತಾ ಇದೆ. ಹನುಮಂತನ ಒಂದು ಇದು ಪಾತ್ರ. ಆ ಪಾತ್ರದಲ್ಲಿ ಹನುಮಂತ ಕುಣಿತ ಬರ್ತಾನೆ. ಲಂಕೆಗೆ ಬೆಂಕಿ ಇಡಬೇಕಲ್ಲ, ಬೆಂಕಿ ಇಡಬೇಕು ಅಂಥೇಳಿ ಅವನು ಕುಣಿತ ಬಂದ, ಆಚೆಂದ ಬಂದ ಈಚೆಂದ ಹೋಗುವಾಗ ಅವನಿಗೇನಾಯಿತು, ತಾನು ಗದೆ ತರಲಿಲ್ಲ ಅನ್ನೋದು ಮರ್ತೋಯ್ತು. ಗದೆ ಹಿಡ್ಕೊಂಡು ಬಂದಿಲ್ಲ. ಅವನು ಅಲ್ಲಿ ಎಲ್ಲೋ ಕೈ ಹಾಕಿ ಎಲ್ಲೂ ಕಾಣಲಿಲ್ಲ. ಕೈಯನ್ನೇ ತೆಗೆದು ಈ ಕೈ ಮೇಲೆ ಹೆಗಲ ಮೇಲೆ ಇಟ್ಟ. ಎಲ್ಲರೂ ಹೋ ಅಂದರು, ಗದೆಯಲ್ಲಿ ಮಾರಾಯ ಅಂತ. ಆಗ ಗದೆಯನ್ನೋ, ಇದು ಸಾಮಾನ್ಯ ಗದೆ ಅಲ್ಲ, ಇದು ನನಗೆ ದೇವರು ಇಟ್ಟ ವರ. ಈ ವರದಿಂದ ನಾನು ಈ ಗದೆ ಹಿಡಿದಿದ್ದೇನೆ, ನೀವು ಮೂರ್ಖರು, ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಂದ. ಎಂತಹ ಒಂದು ಆ ಸಮಯ ಪ್ರಜ್ಞೆ ಅಲ್ವಾ. ಹಾಗೆ ಈ ನಾಟಕಗಳಲ್ಲಿ ಏನಾಗ್ತದೆ, ಅನೇಕ ತಂತ್ರಗಳಿರ್ತದೆ. ಅದರಲ್ಲಿ ಮುಖ್ಯವಾದದ್ದು ಸಮಯ ಪ್ರಜ್ಞೆ. ಅದನ್ನು ನಾವು ಬಳಸ್ಕೊಳ್ಬೇಕು ಅಂತ ಹೇಳ್ತೇನೆ. ನಿಮಗೆ ಒಳ್ಳೆಯದಾಗಲಿ ಅಂತ ಕೈ